ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಲಾಗು ಇವತ್ತಿನ ನೋಡ್ತೀನಿ ಏನಂತ ನೋಡ್ಕೊಂಬ ಏನ ಅಂತ ಕಲರ್ ಒಡ್ನಿಲ್ಲ ನೀ ರೆಡಿಯಾಗಿ ಎಲ್ಲಿಗೆ ಹೊಂಟಿವಿ ಅಂದ್ರೆ ಇವತ್ತು ದಸರಾ ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಮನೆಯವರಿಲ್ಲ, ನಾನು ನಮ್ಮ ಚಿಟಿಮಿ ನಮ್ಮ ಅಣ್ಣವ ದಸರಾ ಬಂತಲ್ರಿ ಈಗ, ಹಂಗಾಗಿ ದಸರಾಕ್ಕೆ ಬಟ್ಟೆ ಶಾಪಿಂಗ್ ಹೊಂಟೀವಿ. ಬಂದು ನಮ್ಮ ಜೊತೆ ನಿಮ್ಮನ್ನು ಬಟ್ಟೆ ಅಂಗಡಿ ಕರ್ಕೊಂಡು ಹೋಗ್ತೀವಿ. ನಮ್ಮ ಚಿಟಿಮಿಲ್ ಕಾಣಿಸ್ತೈತೆ ತೋರಿಸ್ತೀನಿ. ಆ ಫ್ರಿಜ್ಜಿಗೆ ಅಣಿಸಿದ್ವಿ, ಕಿತ್ತೋದು ಅಣಿಸೋದು ಬರೇ ಇದೇ ಕೆಲಸ ಮಾಡ್ತಾಳ್ರಿ ಆಕಿ. ನಾವು ಒಂದು ಕಡೆ ಅಂಟಿಸ್ತೀನಿ, ತಾ ಒಂದು ಕಡೆ ಅಂಟಿಸ್ತಾಳವನ. ನಾ ಅಂಟಿಸಿದ್ದಕ್ಕೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಹಂಗಾಗಿ ನಾನು ಹಿಂಗೆ ರೌಂಡ್ ಅಂಟಿಸಿದ್ರೆ ಆಕೆ ಹಿಂಗೆ ಚೌಕ್ ಅಂಟಿಸ್ಕೊಂತ ಬರ್ತಾಳೆ, ಆ ಥರ ಅಂಟಿಸ್ತಾಳೆ. ಬೈದಿಂದ ಮಾತ್ರ ಕಟ್ ಅಂಟಿಸ್ತಾಳವನ, ಇಲ್ಲಾಂದ್ರೆ ತಂದು ಕಿತಾಪತಿ ತಾನೇ ಮಾಡ್ತಿರ್ತಾಳ್ರಿ. ಹೋಮ್ವರ್ಕ್ ಇಲ್ಲ, ಏನಿಲ್ಲ. ಒಂದು 20 ದಿನ ರಜೆ ಕೊಟ್ರೆ, ಸ್ಕೂಲ್ ರಜೆ ಐತಿ, ಊಟ ಮಾಡೋದು ಆಡೋದು. ಇಲ್ಲಿ ನೋಡಿ ಆಟ ಸಾಮಾನು ಇಟ್ಟ ತೋರಿಸ್ತೀವಿ. ಇಲ್ಲಿ ಆಟ ಸಾಮಾನು ಇಡೋದು, ಆಟ ಆಡೋದು, ಬರೀ ಕೆಲಸ. ಅದು ಕೆಲಸ ಬಿಟ್ಟು ಏನಿಲ್ಲ. ಮೊನ್ನವ ಆತಿಲ್ಲವ, ಮೊನ್ನವ ರೆಡಿ ಆಗಾಕತ್ತಾಳ್ರಿ. ರೆಡಿ ಆಗದ ಮುಗಿವಲ್ತಕ್ಕಿದು. ಹೊಸ ಒಡ್ನೇಕೆ ಮುಟ್ಟೆ ಆದ್ರೆ ಕಡೆ ಕಲ್ಕ ಇದನ್ನ ಬ್ಯಾಗ್ ಒಯ್ಯಮ್ಮ, ಹಿಡ್ಕ ರೊಕ್ಕ ಪರ್ಸ್ ನೈಟ್ ನೋಡ ನೋಡ್ತಾವ ರೊಕ್ಕ ಅಲ್ಲಿ ಒಳಗಲ್ ಜಿಪ್ನಾಗ ಐತಿ. ಪರ್ಸ್ ಬೇಡ, ರೊಕ್ಕ ತೊಗೊಂಡು ಪರ್ಸ್ ಆದ್ರೆ ಎಲ್ಲ ಕೈ ಬಿಟ್ಬಿಡ್ತೀವಿ. ಬ್ಯಾಗ್ ಅದು ಕೈಯ ಸಿಗಕ್ಕೆ ನಾವು ಹಿಂದಲ್ ಜಿಪ್ನಾಗ ಒಳಗಿಡು. ಹಿಂದಲ್ ಜಿಪ್ನಾಗ ಅಲ್ಲಿ ಇಲ್ಲಿ ಒಳಗಿಡು. ಒಳಗೆ ಅದ್ರ ಚಿಡ್ರ ಇದ್ದು ನೋಡು ಕಡಿ 50 ರೂಪಾಯಿನ ಎಷ್ಟು ಪಳಾರ ಅಲ್ವೇ? ಹಾಂ, ಅವ್ನು ತಗೋ. ಸಾಕು ತಗೋ, 30 ರೂಪಾಯಿನ. ನೀ ಎಲ್ಲರ ಇಟ್ಟಲ್ಲ ತೆಗಿ. ಆತಿಲ್ಲ, ಆ ಪ್ಯಾಂಟ್ ಸೀದಾ ಮುಖ್ಯ ನೋಡ್ರಿ. ಬರೀ ಬಟ್ಟೆ ಅಂಗಡಿಗೆ ಹೋಗೋಣ, ನಡ್ಕೊಂತ ಹೋಗ್ಬೇಕ್ರಿ. ಈಗ ಮೊನ್ನೆ ನಡ್ಕೊಂತ ಕರ್ಕೊಂಡಿರ್ತೀವಿ. ಇವಾಗ ನೀರಿನ ಬಾಟ್ಲೆ ಅದಕ್ಕೆ ಬೇಕು ನಡಿ. ನೆಕ್ಸ್ಟ್ ನಾವು ಬಟ್ಟೆ ಅಂಗಡಿಗೆ ಹೋಗಿನ ಸಿಗ್ತೀವಿ. ಸದ್ಯಕ್ಕೆ ಹೋಗೋದಾರ್ವಾಗಿ ಏನು ವಿಡಿಯೋ ಮಾಡೋದಿಲ್ಲ. ಫ್ರೆಂಡ್ಸ್, ನಾವು ಮತ್ತೆ ತಿರ್ಗಾ ಸಾಯಂಕಾಲದ ವಿಡಿಯೋ ಕಂಟಿನ್ಯೂ ಮಾಡಕತ್ತೀವಿ. ಬಟ್ಟೆ ಅಂಗಡಿಗೆ ಹೋಗಿದ್ವಲ್ರಿ, ಬಟ್ಟೆ ಅಂಗಡಿಗೆ ಹೋದಾಗ ಅಲ್ಲೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾವು ಹೋಗ್ಬೇಕಾದ್ರೆ ಜೋರಾಗಿ ಮಳೆ ಬರಾಕತ್ತಿ, ಹಂಗಾಗಿ ಅಲ್ಲೇನು ವಿಡಿಯೋ ಮಾಡಲಿಲ್ಲ. ಆಮೇಲೆ ಅಂಗಡಿನೂ ಸ್ವಲ್ಪ ಸಿಕ್ಕಾಪಟ್ಟೆ ಗದ್ಲಿತ್ತು, ಹಂಗಾಗಿ ಅಲ್ಲೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮನೆಗೆ ಬಂದು ಒಂದು ತಾಸು ಮುಕ್ಕೊಂಡೆದ್ದು ಇವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಕತ್ತೀವಿ. ಕೂತವ್ರಿ, ಚಾಲಿಲ್ಲ. ಹೋಮ್ವರ್ಕ್ ಮಾಡಿಲ್ರಿ ಏನು ಮಾಡಿವಂತೆ ಹೋಮ್ವರ್ಕ್. ಸಮ ಸಂಖ್ಯೆ 1 ಪೇಜ್ ಬರ್ದಳ್ರಿ, ಮತ್ತೆ ಹೋಮ್ವರ್ಕ್ ಮಾಡಿಲ್ಲ. ಅವ್ರ ಟೀಚರ್ಗೆ ವಿಡಿಯೋ ಹಾಕ್ತೀನಿ. ಏನು ಹೋಮ್ವರ್ಕ್ ಮಾಡೋಡ್ರಿ. ಹಾಗಾಗಿ ಬನ್ನಿ, ಇವತ್ತು ನಾವು ದಸರಾ ಹಬ್ಬಕ್ಕೆ ಏನೆಲ್ಲ ಬಟ್ಟೆ ಶಾಪಿಂಗ್ ಮಾಡಿ ಬೀಳ್ತದ. ಕ್ಯಾಮ್ರಾ ಎತ್ತದಾಗ್ಲಿ ಬಿಡೋದು ಎದಕ್ಕೆ ಬಟ್ಟೆ ತೋರಿಸ್ಬೇಕನ್ನ ಕ್ಯೂರಿಯಾಸಿಟಿ ಅಕ್ಕಿಗೆ ಐತಿ. ಹಂಗಾಗಿ ಇಷ್ಟು ಬಟ್ಟೆ ತಂದೀವಿ. ಎಷ್ಟಾಗಿರ್ಬೋದು ಹೇಳ್ರಿ ಇಷ್ಟು ಬಟ್ಟೆಗೆ? ಮೊನ್ನವ ಅಲ್ಲಿ ಮುಕ್ಕೊಂಡು ನಗತ್ತ.
ಕೊಂದೇಡ್ರಿ ಇಕ್ಕಿ ಊಟ ಮಾಡಿ ಇವಾಗ ನಿದ್ದೆ ಬರಾಕತ್ತೈತಿನ. ಬನ್ನಿ ನಾವು ಏನೇನು ಬಟ್ಟೆ ತೊಗೊಂಬಂದೀವಿ, ಏನೇನು ಶಾಪಿಂಗ್ ಮಾಡೀವಿ ಅಂತಂದು ಅಂಗಡಿಯಾಗ ತೋರ್ಸೋಕ್ಕಾಗಲಿಲ್ಲ, ಹಂಗಾಗಿ ಇವಾಗ ತೋರಿಸ್ತೀವಿ. ಎಷ್ಟು ಇವು 2 ಬ್ಲೌಸ್ ರೀ. ಮೊನ್ನೋ ಬಂದಾಳಲ್ರಿ ಈಗ ಆಕಿ ಅವ್ರ ಅವ್ವಗ 2 ಬ್ಲೌಸ್ ಹೊಲಿತಾಳಂತೆ. ಹೊಲ್ದಾಗ ಕರೆ ಹಾಕಿ ಅಕ್ಕೇನು ಹೊಲಿಯೋದಿಲ್ಲ ರೀ, ನಾವನ ಹೊಲಿಬೇಕು. 2 ಬ್ಲೌಸ್ ತಗೊಂಡು ಹಸಿ ಆಗೈತಿಲ್ಲ ಇದು, ಎದಕ್ಕೆ ಹಸಿ ಆಗೈತಿ? ಛತ್ರಿ ಇಟ್ಟಿದ್ಯಲ್ಲ ಹಸಿ ಆಗೈತಿ. 2 ಬ್ಲೌಸ್ ಪೀಸ್ ರೀ. ಇದಕ್ಕನ ಕಲರ್ ಚೆನ್ನಾಗೈತಿ ಅಲ್ಲಿ, ಬಟ್ ಅಲ್ಲಿ ಫೋನ್ಯಾಗ ಡಾರ್ಕ್ ಬ್ಲೂ ಕಾಣಿಸಾಗತ್ತೈತಿ, ಬಟ್ ಡಾರ್ಕ್ ಬ್ಲೂ ಇಲ್ಲ, ಸ್ವಲ್ಪ ನೀಲಿ ಮಿಕ್ಸ್ ಇರ್ತಲ್ರಿ, ಆ ಥರ ನೀಲಿ ಮಿಕ್ಸ್ ಐತಿ. ಇವೆರಡು ಬ್ಲೌಸ್ ಪೀಸ್. ಆಮೇಲೆ ಪ್ಲಾಜಾ ಪ್ಯಾಂಟ್, ಕಾಟನ್ ಪ್ಲಾಜಾ ಪ್ಯಾಂಟ್ ನೋಡ್ರಿ, ಜಸ್ಟ್ 99 ಅಂದ್ರೆ 100 ರುಪೀಸ್, ₹1 ಕಮ್ಮಿ, 100 ರುಪೀಸ್. ಒಂದೇ ತೊಗೊಂಡಿವ್ರಿ ಯಾವ ಥರ ಬರ್ತವಂತಂದು. ಆಮೇಲೆ ಅಲ್ಲಿ ಸೈಜ್ ಏನಿದ್ದಿಲ್ಲ, ಹಂಗಾಗಿ ಇದಕ್ಕೆ ಅಲ್ಲಿ ನೋಡಿದ್ವಲ್ಲ ದೊಡ್ಡದಿತ್ತಿಲ್ಲ, ಸಣ್ಣದೈತಿ ಇಲ್ಲ ಇದೇ ದೊಡ್ಡದು ಅನ್ಸುತ್ತೆ ನನಗೆ. ಐ ಕಾಟನ್ ರೀ ಇದು, ಬಟ್ ಚೆನ್ನಾಗೈತಿ. ಎರಡು ತಗೋಬೇಕಂದ್ವಿ, ಒಂದೇ ತಗೊಂಡ್ವಿ, ಯಾವ ಥರ ಬರುತ್ತೋ ಏನಂತಂದು. ಹಂಗಾಗಿ ಇದೊಂದು ಪ್ಲಾಜಾ ಪ್ಯಾಂಟು. ಇಲ್ಲಿ ನಮ್ಮ ಅಣ್ಣ ಬಂದಾಳಲ್ರಿ ಈಗ, ಆಕಿ ಮೊನ್ನೆ ಡ್ರೆಸ್ ಪೀಸ್ ತಗೊಂಡಾಳ. ಆ ಡ್ರೆಸ್ ಪೀಸ್ಗೆ ಇದೊಂದು ಲೈನಿಂಗು, ಇದು ಒಂದು ಲೈನಿಂಗು, ಇಷ್ಟು ಲೈನಿಂಗ್ ರೀ ಇವು. 1 2 3 4 ಲೈನಿಂಗ್, 6 ಲೈನಿಂಗು. ಒಂದಿಷ್ಟು ತನು ಬ್ಲೌಸ್ ತಂದಾಳ. ಆಮೇಲೆ ಅವ್ರ ವೈನಿ ಒಂದು 4 ಬ್ಲೌಸ್ ಅದಾವ. ಅಷ್ಟನ್ನ ಸ್ಟಿಚ್ ಮಾಡಿ ಈಗ ನೆಕ್ಸ್ಟ್ ನಾವು ಊರಿಗೆ ಹೋಗ್ಬೇಕು ಹಬ್ಬಕ್ಕೆ. ಊರಿಗೆ ಹೋಗತ್ಲೇನೆ ಅಷ್ಟು ಬಟ್ಟೆನ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ಸ್ಟಿಚ್ ಮಾಡ್ತೀನೋ ಗೊತ್ತಿಲ್ಲ. ಇವತ್ತು ನಮ್ಮ ಅಕ್ಕನೂ 1-2 ಬ್ಲೌಸ್ ಹೊಲಿತೀನಿ. ಆಮೇಲೆ ಮೊನ್ನವನು ಡ್ರೆಸ್ ಕಟ್ ಮಾಡೋಣ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಟ್ ಮಾಡಬೇಕಾದ್ರೆ. ಸ್ವೆಟರ್ ಇದೆ, ಇದು ಮಾತ್ರ ಸಿಕ್ಕಾಪಟ್ಟೆ ಎಷ್ಟಾಯ್ತು. ನಾನು ಇದನ್ನ ಪ್ರತಿ ಸಾರಿ ಮಿಶೋದೊಳಗೆ ನೋಡ್ತಿದ್ದೆ. ಮಿಶೋದೊಳಗೆ ನೋಡ್ಬೇಕಾದ್ರೆ ನಾನು ತಗೋಬೇಕನ್ನಿಸ್ತಿತ್ತು, ಬಟ್ ಮಿಶೋದಾಗ ರೇಟು ಜಾಸ್ತಿ ಅನ್ಸಾಕತ್ತಿತ್ತು. ಹಂಗಾಗಿ ನಾನು ಮಿಶೋದಾಗ ಇದು ಸ್ವೆಟ್ರು ರೇಟು ಜಾಸ್ತಿ ಇತ್ತು, ಹಂಗಾಗಿ ಬ್ಯಾಡ್ ಬಿಡಪ್ಪ ಅನ್ನಿಸ್ತಿತ್ತು. ಆಮೇಲೆ ಮತ್ತೆ ಮಿಶೋದಾಗೆಲ್ಲ ಮತ್ತೆ ತರಿಸಿ ಮತ್ತೆ ರಿಟರ್ನ್ ಎಲ್ಲಿ ಮಾಡೋದಂತಂದು ಸುಮ್ಮನೆ ಬಿಟ್ಟಿದ್ದೆ. ಬಟ್ಟು ಬಾಹುಬಲಿ ಅಂಗಡಿಯಾಗ ಅದೇ ಥರ ಪ್ಯಾಟರ್ನ್ ಬಂದಿದ್ವು, ಹಂಗಾಗಿ ನೋಡಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗೈತಿ. ಇದು ಪ್ಯಾಟರ್ನ್ ನೋಡೇ ನನಗೆ ಇಷ್ಟ ಆಗಿತ್ತು. ನೋಡಿ ಇದು ಒಂಥರ ಏನೋ ಎಲ್ಲಾರು ಹೊರಗಡೆ ಹೋದ್ವಿ ಅಂದ್ರೆ ಚೆನ್ನಾಗಿ ಅನಿಸ್ತೈತಿ. ಆಮೇಲೆ ಇದೇನು ಇಲ್ಲಿ ಕೆಲವೊಂದು ಬಟ್ಟೆ ಚುಚ್ಚಿದಂಗೆ ಆಕೈತಿ, ಆ ಥರ ಏನಿಲ್ರಿ. ಇದು ಸಾಫ್ಟ್ ಐತಿ ನೋಡಿ, ಸಾಫ್ಟ್ ಐತಿ, ಚುಚ್ಚಿದಂಗೆ ಆಗೋದಿಲ್ಲ. ಇದೊಂದು ಸ್ವೆಟ್ರ್. ಇದು ಸ್ವೆಟ್ರ್ ಬಂದು ಸ್ವೆಟ್ರ್ ರೇಟ್ ಬಂದು ಐತ್ರಿ ಕಾಣಿಸುತ್ತೆ ₹288. ಮಿಶೋದೊಳಗೆ ₹350 ಐತ್ರಿ. ನಾನು ನೋಡಿದಾಗ ಒಂದ್ಸರಿ 350 ಇತ್ತು, ಒಂದ್ಸರಿ 400 ಇತ್ತು. ಹಂಗಾಗಿ ನಾನು ಮಿಶೋದೊಳಗೆ ಲೈಕ್ ಮಾಡಿಟ್ಟಿದ್ನೆ ತಗೋಬೇಕು ಅಂತಂದು. ಬಟ್
ತೊಗೊಳಕ್ಕಾಗಲಿಲ್ಲ. ಬಟ್ ಇಲ್ಲಿ ಬಾಹುಬಲಿ ಅಂಗಡಿಯಾಗ ಅದೇ ಥರ ಪ್ಯಾಟರ್ನ್ ಬಂದಿದ್ದು. ಹಾಕ್ಕೊಡ ಕಿಟಕಿನ. ಕರೆಂಟ್ ಬಂತು, ಟಿವಿ ಬಂದ್ ಮಾಡ್ಬೋದು ನೋಡಿ. ಇದು ಪ್ಯಾಟರ್ನ್ ಮಾತ್ರ ತುಂಬಾ ಚೆನ್ನಾಗೈತೆ, ಹಂಗಾಗಿ ನಾನು ಇದನ್ನ ತಗೊಂಬಂದಿದ್ದು. ಯಾರಿಗೆಲ್ಲ ಇಷ್ಟ ಆಯ್ತು ಹೇಳ್ರಿ ನನ್ನ ಸ್ವೆಟ್ರನ್ನ ಇಷ್ಟ ಐತ್ರಿ. ಇದೊಂದು ಸ್ವೆಟ್ರು. ಆಮೇಲೆ ಸೆಂಟೆಡ್ ಅಂಡ್ ಸೀರೆ ತೊಗೊಂಬಂದಿವ್ರಿ. ಸೀರೆ ಎಷ್ಟಿದ್ರು ಹೆಣ್ಮಕ್ಳಿಗೆ ಬೇಸರ ಆಗೋದಿಲ್ಲಲ್ಲ, ಹಂಗಾಗಿ ಸಾರಿ ಇದನ್ನ ಬಿಚ್ಚಿ ನೋಡಿವಿ, ಹಂಗಾಗಿ ಉಲ್ಟಾ ಮಡ್ಚಿಟ್ಟಿನಿ ಸಾರಿನ. ನೋಡಿ ಚೆನ್ನಾಗಿ ಕಾಣಿಸುತ್ತಿಲ್ಲ. ಇದು ಒಂಥರ ದೂರಿಂದ ನೋಡಿದ್ರೆ ಬ್ಲ್ಯಾಕ್ ಕಾಣಿಸ್ತೈತಿ, ಬ್ಲ್ಯಾಕು ಗ್ರೀನು ಮಿಕ್ಸ್ ಐತಿ. ಇದು ಒಂಥರ ಎರಡು ಕಲರ್ ಕಂಡ ಕಾಣಿಸ್ತೈತಿ. ಬಿಟ್ಟು ಇದು ಸರಗು, ಇದು ಬ್ಲೌಸ್. ಇದು ಜಸ್ಟ್ 550 ರೂಪಾಯಿ ರೀ. ಬಟ್ಟಿ ಮಾತ್ರ ಚೆನ್ನಾಗೈತಿ. ನಾನು ಹೋದ್ಸರಿ ನಮ್ಮೂರ್ ಜಾತ್ರೆ ತಗೋಬೇಕಾದ್ರೆ 2000 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಅದೇ ಬಾಹುಬಲಿ ಅಂಗಡಿಯಾಗ ಹಳೆ ಬಾಹುಬಲಿ ಅಂಗಡಿಯಾಗ ತಗೊಂಡಿದ್ನಿ. 2000 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಆ 2000 ರೂಪಾಯಿ ಸೀರೆ, ಇದು 500 ರೂಪಾಯಿ ಸೀರೆ, ಎರಡು ಸೇಮ್ ಅದ ರೀ. ಎರಡು ಕ್ವಾಲಿಟಿನೂ ಚೆನ್ನಾಗದ. ಇನ್ನು ಆ ಸಾರಿಕಿನ ಈ ಸಾರಿನ ತುಂಬಾ ಚೆನ್ನಾಗೈತಿ. ನನಗೇನು ಅನ್ನಿಸ್ತೆ ಅಂದ್ರೆ, ಸುಮ್ಮನೆ ನಾವು ರೊಕ್ಕನ ಜಾಸ್ತಿ ಕೊಟ್ಟು ತಗೊಳಕಿನ ಈ ತರ ಸಿಂಪಲ್ ಆಗಿದ್ರು ಚೆನ್ನಾಗಿರ್ತ. ಬಟ್ ಡಿಸೈನು ಆ ಡಿಸೈನ್ಕಿನ ಈ ಡಿಸೈನು ಚೆನ್ನಾಗೈತಿ. ಇನ್ನು ಈ ಸಾರಿ ಸ್ಮೂತ್ ಐತಿ, ಆ ಸಾರಿ ಇನ್ನು ರಫ್ ಅಂದ್ರೆ ರಫ್ ಐತಿ. 2000 ರೂಪಾಯಿ ಕೊಡ್ತೇನೆ. ನನಗೆ ಒಂಥರ ಬೇಜಾರು ಅನ್ನಿಸ್ಬಿಡ್ತಿ ಬಂದು ನೋಡಿಂದ. ಆ ಸಾರಿಗೆ ಈ ಸಾರಿಗೆ ನಮ್ಮ ಮನೆ ಸಹ ಅದ ಹೇಳಿದ್ರು, ಇನ್ನ 2000 ರೂಪಾಯಿ ಕೊಟ್ಟು ತಗೊಂಡು ಇದು ಚೆನ್ನಾಗೈತಂತಂದು. ಇದು ಸ್ಮೂತ್ ಐತ್ರಿ ಸ್ಯಾರಿ. ಅದು ಒಂದ್ ಸ್ವಲ್ಪ, ಅದು ಸರಗ್ ಮಾತ್ರ ಸ್ಮೂತ್ ಐತಿ. ಆಮೇಲೆ ಕೆಳಗಡೆ ದಡಿ ಎಲ್ಲ ಒಂಥರ ರಫ್ ಐತೆ ಅದು. ಬಟ್ ಇದು ಆತರ ಇಲ್ರಿ, ಕೆಳಗ ದಡಿನೂ ಸ್ಮೂತ್ ಐತಿ, ಸ್ಯಾರಿನೂ ಸ್ಮೂತ್ ಒಂಥರ ಸಿಲ್ಕಿ ತರ ಐತಲ್ರಿ, ಆ ತರ ಚೆನ್ನಾಗೈತಿ. ಟಿವಿ ಬಂದ್ ಮಾಡ್ಬೋದ ನಾವು, ಅದ ಸೌಂಡ್ ಜಾಸ್ತಿ ಕಳ್ಸ. ಇದೊಂದು ಸ್ಯಾರಿ ರೀ. ಮತ್ತು ಇಲ್ಲಿ 2 ಅಸ್ತ್ರ ಅದಾವ್ರಿ. ಇದು ನನ್ನ ಬ್ಲೌಸಿಗೆ ಸ್ಯಾರಿ ಇಲ್ಲಿ ಐತಲ್ಲ, ಈ ಸ್ಯಾರಿಗೆ ಅಂತ ಅವರು ಈ ಚಾಕ್ಲೇಟ್ ಕೊಡೋ ಅಂದ್ರ ಹೋಗಿ ಈ ಚಾಕ್ಲೇಟ್ ಕೊಟ್ಟಾರ. ಸ್ವಲ್ಪ ರೆಡ್ನೆಸ್ ಐತಿ ಇದು ಬಟ್ ಡಾರ್ಕ್ ಐತಿ, ಪರವಾಗಿಲ್ಲ. ಅದೇನು ಲೈನಿಂಗ್ ಒಳಗೆ ಹಾಕ್ತೀವಲ್ರಿ, ಕಾಣೋದಿಲ್ಲ. ಹಂಗಾಗಿ ಇದು ಒಂದು ಸ್ಯಾರಿ ಐತಿ. ಆ ಸ್ಯಾರಿಗೆ ಇದು ಬ್ಲೌಸು ನಮ್ಮ ಅಕ್ಕಗಂತ ತಗೊಂಡಿದ್ದೀನಿ. ಒಂಥರ ಏನೋ ಅಲ್ಲಿ ನೋಡಿದ ತಕ್ಷಣ ನಮ್ಮ ಮೊನ್ನೋಗ ಇಷ್ಟ ಆಯ್ತು. ಯಾಕಂದ್ರೆ ನಮ್ಮ ಸಣ್ಣ ಅಕ್ಕ ಇಂಥವಂದ್ರ ಜಾಸ್ತಿನೇ ಇಷ್ಟಪಡ್ತಾಳ. ಈ ಥರ ಡಿಸೈನು ರಬ್ಬಾಗಿರ್ಬೇಕಿ ಬಟ್ಟೆ, ಹಂಗಾಗಿ ಇಷ್ಟಪಡ್ತಾಳ. ಅಲ್ಲಿ ಹೋಗಿ ನನ್ನ ಜೊತೆ ಕಕ್ಕಿಗೆ ಇದು ಇಷ್ಟ ಹಾಕೊಂಡು ತಗೋ ಅಂತಂದು. ಇನ್ನೊಂದು ಯೆಲ್ಲೋ ಕಲರ್ ಇತ್ತು, ಅದು ಯೆಲ್ಲೋ ಕಲರ್ ತಗೊಂಡ್ಲು, ಬ್ಯಾಡ್ ಅಂತಂದು ನಾನು ಇದು ತೊಗೊಂಡಿನಿ. ಇದು ಒಂದು ಬ್ಲೌಸು. ನಮ್ಮ ಮೊನ್ನೆ ಒಂದು ಲೆಗ್ಗಿನ್ಸ್ ತೊಗೊಂಬಂದಾಳ್ರಿ. ಅಂತ ಪರಿ ತಳಗಿರ್ಬಾರ್ದಲ್ರಿ. ನಮ್ಮ ಮನವ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ತಳಗದಾಳ. ಲೆಗಿನ್ಸ್ ಅಲ್ಲಿ ಹೋಗಿ ಎಮ್ ಸೈಜು, ಎಲ್ ಸೈಜು, ಎಸ್ ಸೈಜು ಕೇಳಿದ್ರು ಎಲ್ಲ ಲೂಸ್ ಹಾಕೋ ಅಂತಂದು ಇದು ಒಂಥರ ಶೈನಿಂಗ್ ಬರ್ತಲ್ಲ, ಆ ಶೈನಿಂಗ್ ಬಟ್ಟೆಗ ತಗೊಂಡ್ವಿ. ಇದೊಂದು ಯೂಸ್ ಆಗೈತಿ. ಜಸ್ಟ್ ಇದು 60 ರೂಪಾಯಿ ರೀ ಅಷ್ಟ. ಆಮೇಲೆ ನಾನೊಂದು ಶೇಪೇರ್ ಲೆಹಂಗಾ ತಗೊಂಡಿನಿ. ಅದಾದ್ಮೇಲೆ ನಮ್ಮ ಮನೆಯವರಿಗೆ ಚಿಟ್ಮಿ ತೋರಿಸ್ತೀನಿ ರೀ ಮೊದಲು. ಇದು ನಮ್ಮ ಸಾನ್ವಿದ್ರಿ ಪ್ಯಾಂಟು. ಯಾಕಂದ್ರೆ ಆಕಿವು ಬಟ್ಟೆ ಜಗ್ಗದಾವ. ಮೊನ್ನೆ ಬರ್ತಡೇಕ 3 ಡ್ರೆಸ್ ತಗೊಂಡ್ವಿ. ಹಂಗಾಗಿ ಜಾಸ್ತಿ ಏನು ಡ್ರೆಸ್ ತಗೊಲಿಲ್ಲ. ಮನೆಗೂ ಸಿಕ್ಕಾಪಟ್ಟೆ ಟಿ ಶರ್ಟು ಅವು ಇವು ಜಾಸ್ತಿ ಅದಾವ. ಟಾಪು ಪ್ಯಾಂಟುನು ಅದಾವ. ಬಟ್ಟು ಮತ್ತೆ ಅಲ್ಲೇ ಅಂಗಡಿ ತನಕ ಹೋಗಿ ಸುಮ್ಮ ಆಕಿಗೆ ಏನು ಕೊಡ್ಸಿಲ್ಲ ಅಂದ್ರೆ ಬೇಜಾರಾಕಳಲ್ರಿ. ಹಂಗಾಗಿ ಅಲ್ಲಿ ಹೋಗಿ ಪ್ಯಾಂಟ್ ಹಿಡ್ಕೊಂಡಿದ್ಲು. ಬಟ್ ಇದು ಹಿಡ್ಕೊಂಡಿದ್ದಿಲ್ಲ ಆಕೆ, ಬೇರೆ ಹಿಡ್ಕೊಂಡಿದ್ದು, ಬೇರೆ ತೊಗೊತೀನಿ ಅಂತಂದು. ಬಟ್ ನಾನೇ ಇದು ಬ್ಲ್ಯಾಕು ಈ ಥರ ಸ್ವಲ್ಪ
ಪ್ಲಾಜೋ ಥರ ಬಂದೈತಿ ಇದು ಪ್ಯಾಂಟು. ಆ ಥರ ಬಾಟಮ್ ಪ್ಯಾಂಟ್ನ ಥರ ಇಲ್ರಿ ಆ ಥರ ಬಂದೈತಿ. ಹಂಗಾಗಿ ಬೇರೆ ಜೀನ್ಸ್ ಅದಾವ, ರಿಂಕಲ್ ಜೀನ್ಸ್ ಅದಾವ, ಹಂಗಾಗಿ ಬೇಡ ಇದು ಈ ಥರ ಒಂದು ತಗೋ ಇರಲಿ ಅಂತಂದು ಇದು ತೊಗೊಂಡ್ವಿ ನಮ್ಮ ಸಾನ್ವಿಗೆ. ಇದು ರೇಟ್ ರೀ 240 ರೂಪಾಯಿ. ಇದು ಒಂದು ಪ್ಯಾಂಟಿಗೆ ರೀ. ನಮ್ಮ ಪ್ಯಾಂಟೂ ಅಷ್ಟೇ ಕೊಡ್ತಾರೆ, ಇವ್ರ ಪ್ಯಾಂಟೂ ಅಷ್ಟೇ ಕೊಡ್ತಾರೆ. ಮೊನ್ನೆ ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡಿನಿ, ನಂದು ರೇಟ್ ಅಷ್ಟೇ ಐತು. ಆದ್ರೆ ನಂದು ಒಂದು 10 ರೂಪಾಯಿ ಅಷ್ಟೇ ಜಾಸ್ತಿ ಐತಿ, ಈಕಿದು 10 ರೂಪಾಯಿ ಕಮ್ಮಿ ಐತೆ ಅಷ್ಟೇ ರೀ. ಹುಡುಗರಿಗೆ ದೊಡ್ಡವರಿಗೆ ಎಲ್ಲರಿಗೂ ಒಂದೇ ರೇಟಾಗಿ ಕೊಡ್ತಾರೆ ಜೀನ್ಸ್ನ್ಯಾಗ. ಯಾರೀ ಸಾ ನೀವು? ಇವೆರಡು ನಮ್ಮ ಮನೆಯವ್ರಿಗೆ ಟಿ ಶರ್ಟ್ ಜಗ್ಗದವ್ರಿ. ಆದರೂ ಟಿ ಶರ್ಟ್ ತೊಗೊಂಡವ್ರು. ಟಿ ಶರ್ಟ್ ಬೇಡ ಶರ್ಟ್ ತೊಗೊಂಡ್ರ ಇಲ್ಲ ಟಿ ಶರ್ಟ ಬೇಕು ನನಗಂತಂದು ಟಿ ಶರ್ಟ್ ತೊಗೊಂಡ್ರು. ನನಗಂತೂ ಕಲರ್ ಇದು ಮಾತ್ರ ಸೂಪರ್ ಅನಿಸ್ತಿ, ಹಂಗಾಗಿ ಈ ಕಲರ್ ಒಂದು ತೊಗೊಂಡ್ವಿ. ಆಮೇಲೆ ಬ್ಲೂ ಕಲರ್ ಒಂದು ತೊಗೊಂಡ್ವಿ. ಇದು ರೇಟ್ ಬಂದು 278 ರೂಪಾಯಿ. 278 ರೂಪಾಯಿ ಎರಡು ತೊಗೊಂಡಾರ್ರಿ. ಎರಡು ಸೇರಿ ಎಷ್ಟಾಯ್ತು ರೀ ನೀವೇ ಹೇಳ್ರಿ. ಇವೆರಡು ಟಿ ಶರ್ಟ್. ನೋಡ್ರಿ 2 ಡ್ರೆಸ್ ತೊಗೊಂಡಿನಿ. 2 ಡ್ರೆಸ್ ಯಾರಿಗೆ ಹೇಳ್ರಿ? ನಂಗೊಂದು ನಮ್ಮನ್ನ ಒಂದು ಸೇಮ್ ಕಲರ್ನಾಗ ಸಿಕ್ಕು, ಸೇಮ್ ಕಲರ್ನಾಗ ತೊಗೊಂಡೆ. ಇದ್ರಾಗೂ ಇಲ್ಲ ಐತಲ್ಲ ಈ ಬ್ಲೂನು ಇತ್ತು, ಬಟ್ ಈ ಬ್ಲೂ ಹಿಡ್ಕೊಂಡಿದ್ವಿ. ಈ ಬ್ಲೂನ ತೊಗೋಬೇಕು ಅನ್ಕೊಂಡಿದ್ವಿ. ಆಮೇಲೆ ಏನಾಯ್ತಂದ್ರೆ ಆ ಬ್ಲೂ ನನ್ನ ಸೈಜು ಅದು ಡ್ಯಾಮೇಜ್ ಆಗಿತ್ತು. ಆಮೇಲೆ ಈ ಕಲರ್ ಕೊಟ್ಟರು, ಆಮೇಲೆ ಈ ಕಲರ್ ತೊಗೊಂಬಂದ್ವಿ. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ಲಾಂಗ್ ಬರೀ ಟಾಪ್ ರೀ ಇದು. ಅಂಬ್ರೆಲಾ ಟಾಪ್ ಅಂತ ಹೇಳ್ತೀವಲ್ಲ ಆ ಥರ ಅಂಬ್ರೆಲಾ ಟಾಪು ಫುಲ್ಲು ಲೆಂತ್ ಐತಿ. ಇಲ್ಲಿ ಈ ಥರ ಫುಲ್ಲು ವರ್ಕ್ ಬಂದೈತಿ. ಆಮೇಲೆ ಸ್ಲೀವ್ಗಿನ ನೋಡಿ ವರ್ಕ್ ಬಂದೈತಿ. ಕೆಳಗೆ ಸಹ ಈ ಥರ ವರ್ಕ್ ಬಂದೈತಿ. ಇದು ಜಸ್ಟ್ ಬರೀ ಅಂಬ್ರೆಲಾ ಟಾಪ್ ಅಂದರೆ ಯಾರೂ ಒಪ್ಪೋದಿಲ್ರಿ. ಒಂಥರ ಗೌನ್, ದೊಡ್ಡ ಲಾಂಗ್ ಗೌನ್ ಬರ್ತಾವಲ್ರಿ ಡ್ರೆಸ್ ಒಳಗೆ, ಆ ಥರ ಲಾಂಗ್ ಗೌನ್ ಅನ್ಸುತ್ತೆ. ಇದಕ್ಕೆ ಪಿಂಕ್ ಕಲರು ಪ್ಯಾಂಟು ವೇಲು ಹಾಕೊಂಡ್ಬಿಟ್ರಂತ್ರು 1100 ರೂಪಾಯಿ ಕೊಟ್ಟು ತಗೊಂಡ್ವಿ ಅನ್ನೋರಷ್ಟು ರೇಂಜಿಗೆ ಲುಕ್ ಕೊಡ್ತೈತಿ. ಫುಲ್ಲು ಲಾಂಗ್ ಐತ್ರಿ. ನಂಗಂತೂ ಫುಲ್ ಕೆಳಗೆ ನೆಲನ ಬೆಳಿತೈತಿ. ಇನ್ನು ನಮ್ಮ ಮನವಾಗ ಕರೆಕ್ಟ್ ಅನಿಸ್ತೈತಿ. ನನಗೆ ಸ್ವಲ್ಪ ಕೆಳಗಾಗುತ್ತಾ ನಂಗೆ ಆ ಥರ ಇದ್ರೇ ಚೆನ್ನಾಗಿ ಅನಿಸ್ತೈತಿ. ಬಟ್ ಹಿಡ್ದಿಂದ ಸ್ವಲ್ಪ ಮೇಲೆ ಹೋಗ್ತಾವ, ಯಾಕಂದ್ರೆ ಅಡಿಷನ್ ಮಾಡ್ತೀವಲ್ರಿ, ಹಂಗಾಗಿ ಸ್ವಲ್ಪ ಮೇಲೆ ಹೋಗ್ತಾವ. ಯಾರ್ದ ನಿಂದ ನಂದು ನಿಂದು ಎಮ್ ಸೈಜ್ ಇಷ್ಟು ದೊಡ್ಡದೈತಾನು. ಇದು ದೊಡ್ಡದಾಗುತ್ತನ ನಾವು ನಂಗೆ ಅದಕ್ಕೆ ಅಲ್ಲ. ಎಮ್ ಸೈಜ್ನು ಅಷ್ಟೇ ಐತ್ರಿ, ಎಮ್ ಸೈಜ್ನು ಅಷ್ಟೇ ಐತಿ. ಆಮೇಲೆ ಅದು ಡಬಲ್ XL ತಗೊಂಡಿನಿ. ಈಗ ಇನ್ನೇ ಇದೆ ಸ್ವಲ್ಪ ಲೂಸ್ ಅನಿಸ್ತೈತಿ, ಅದೇ ಸ್ವಲ್ಪ ಇದು ಆಕೈತಿ. ಎಮ್ ಹೌದಾ? ಎಮ್ಮ ಎಮ್ ಸೈಜ್ ಇದು ಡಬಲ್ XL ತಗೊಂಡ್ರಿ. ಇದು ಅಷ್ಟೇ ಐತಿ. ಡಬಲ್ XL ಇನ್ನು ಅದ್ರಕ್ಕಿನ್ನ ಇದು ಸ್ವಲ್ಪ ಟೈಟ್ ಅನಿಸ್ತೈತಿ ನನಗೆ. ನೋಡಿ ಇದು ಸ್ವಲ್ಪ ಟೈಟ್ ಅನಿಸ್ತೈತಿ. ಹಾಕೊಂಡು ನೋಡ್ತೀನಿ ರೀ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನು ತೊಗೊಂಡು ನಮ್ಮನ್ನವಾಗ 2 ಡ್ರೆಸ್ ಹಾಕೊಂಡು ನೋಡ್ತೀನಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನು ನಾ ತೊಗೊತೀನಿ. ಅಕ್ಕಿಗೆ ಹೆಂಗಾದ್ರು ಈಗೀಗ ಎಮ್ ಸೈಜ್ ತಂದೀವ್ರಿ. ಎಮ್ ಸೈಜ್ ತಂದ್ರೂ ಎಷ್ಟು ಹಿಡಿಬೇಕಂದ್ರೆ ಇಷ್ಟು ಬಟ್ಟೆ ವೇಸ್ಟ್ ಆಗುತ್ತೆ ರೀ ಈಗೀಗ. ಈ ಕಡೆ ಒಂದಿಷ್ಟು ಬಟ್ಟೆ ವೇಸ್ಟ್ ಆಗುತ್ತೆ, ಆಮೇಲೆ ಈ ಕಡೆ ಒಂದಿಷ್ಟು ಬಟ್ಟೆ ವೇಸ್ಟ್ ಆಗುತ್ತೆ. ಯಾಕಿರ್ಬೇಕ್ರಿ ಅಷ್ಟೊಳಗೆ? ಸ್ವಲ್ಪ ದಪ್ಪ ಇರ್ಬೇಕಲ್ರಿ. ಇಷ್ಟೇ ನೋಡ್ರಿ ನಾವು ಬಟ್ಟೆ ತಂದಿದ್ದು. ದಸರಾ ಶಾಪಿಂಗ್ ಆಲ್ರೆಡಿ ಆಯಿತು. ಈ
ಯಾಕಂದ್ರೆ ಮೊನ್ನೆ ಖಾಲಿ ಇದ್ವಲ್ಲ, ಹಂಗಾಗಿ ಹೋಗಿ ದಸರಾ ಶಾಪಿಂಗ್ ಮಾಡ್ಕೊಂಬಂದ್ವಿ. ಯಾಕಂದ್ರೆ ನೆಕ್ಸ್ಟ್ ನಾವು ಇವಾಗ ಇನ್ನೊಂದು 2 ದಿನ ಬಿಟ್ಟು ಊರಿಗೆ ಹೋಗ್ತೀವಿ, ಹಂಗಾಗಿ ಇವಾಗಲೇ ಬಟ್ಟೆ ತೊಗೊಂಬಂದ್ವಿ. ಇಲ್ಲಿ ಏನಾದ್ರು ಇದ್ದಿದ್ವಿ ಅಂದ್ರೆ ದಸರಾ ನಾಳೆ ಹೆಂಗಿತ್ತಂದ್ರೆ ಇವತ್ತು ನಾವು ಹೋಗಿ ಬಟ್ಟೆ ತೊಗೊಂಬರ್ತಿದ್ವಿ. ಇಲ್ಲ ನಮ್ಮ ಮನವನ ತಂಗಿದಾಳ್ರಿ, ಆಕಿ ಊರಿಗೆ ಅನ್ನೋನ ಭಾಳ ಮಿಸ್ ಮಾಡ್ಕೊಳಕತ್ತಾಳಂತೆ, ಹಂಗಾಗಿ ಆಕಿನ ಊರಿಗೆ ಬಾಬಾ ಅನ್ನಕತ್ತಾಳ, ಹಂಗಾಗಿ ಊರಿಗೆ ಹೋಗ್ಕೊಳಕಿ. ಆಕಿನ ಬಿಟ್ಟು ನಾವು ಹಬ್ಬ ಮಾಡಿ 2 ಅಷ್ಟ ಅದಾವ ನಾವಾಗ. ಯಾವುದು ನೋಡ್ರಿ ಡಬಲ್ XL ಅಷ್ಟೇ ಐತಿ, M ಸೈಜ್ನು ಅಷ್ಟೇ ಐತಿ. ಇದನ್ನು ಹೆಚ್ಚಿಗಿಲ್ಲ, ಇದನ್ನು ಹೆಚ್ಚಿಗಿಲ್ಲ, 2 ಕರೆಕ್ಟ್ ಅದಾವ್ರಿ. ಹೆಂಗ್ ನೋಡ್ರಿ ಬಟ್ಟೆ ಒಳಗನೆ ಎಷ್ಟು ಇದು ಇರುತ್ತಾ. ಸ್ವಲ್ಪ ಹೆಚ್ಚಿಗಿರ್ಬೇಕಲ್ರಿ. ಇದು M ಸೈಜ್ ಇದೆ, ಡಬಲ್ XL ಅಲ್ಲ. ಡಬಲ್ XL ಸ್ವಲ್ಪ 1 ಇಂಚರ ಜಾಸ್ತಿ ಇರಬೇಕು, 1 ಇಂಚನು ಜಾಸ್ತಿ ಇಲ್ಲಗ. ಕರೆಕ್ಟ್ ಅದಾವ್ರಿ, 2 ಅಷ್ಟೇ ಅದಾವ. ಬಟ್ ಯಾಕ ನನಗೆ ಇಲ್ಲಿ ಸ್ಲೀವ್ಸ್ ಅಷ್ಟ M ಸೈಜ್ ದೊಡ್ಡದು ಅನ್ಸಾಗತ್ತೈತಿ. ಬಟ್ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಯಾವುದು ಕರೆಕ್ಟ್ ಆಗುತ್ತಂತಂದು. ಸ್ಲೀವ್ನು ಅಷ್ಟೇ ಅದಾವ, ಈಗ ಹೆಚ್ಚಿಗಿಲ್ಲ ಕಮ್ಮಿಗಿಲ್ಲ ನೋಡಿಲ್ಲ. ಸ್ಲೀವ್ನು ಅಷ್ಟೇ ಅದಾವ್ರಿ. ಅದನ್ನ ನಾನು ಸುಮ್ಮ ಹಂಗೆ ವೇರ್ ಮಾಡಿನಲ್ಲ, ಗೊತ್ತನ್ಸಿಲ್ಲ ನೋಡಿ. ಸ್ಲೀವ್ಸ್ನು ಹೆಚ್ಚಿಗಿಲ್ಲ ಕಮ್ಮಿಗಿಲ್ಲ, ಕರೆಕ್ಟ್ ಅದಾವ. M ಸೈಜ್ ತೊಗೊಂಡ್ರೆ ಹಾಕೋಲ್ಲ. ಬಟ್ ಹಂಗಂತಂದು ಕೆಲವೊಂದ್ಸರಿ M ಸೈಜ್ ತಗೊಂಡ್ರು ಆಗೋದಿಲ್ಲ. ಕೆಲವೊಂದ್ಸರಿ ನಾನು ಡ್ರೆಸ್ ಕೆಲವೊಂದ್ಸರಿ M ಸೈಜ್ ತಗೊಂಡಿರ್ತೀನಿ, ಭಾಳ ದೊಡ್ಡವೂ ಬಂದಿರ್ತಾವ. ಕೆಲವೊಂದ್ಸರಿ XLನೂ ತಗೊಂಡಿರ್ತೀನಿ, XLನೂ ಭಾಳ ದೊಡ್ಡ ಬಂದಿರ್ತಾವ. ಡಬಲ್ XL ತಗೊಂಡ್ರೆ ಒಂಥರ XXL ಥರ ಆಗಿರ್ತಾವ. ಬಟ್ ಇವು ಡ್ರೆಸ್ ಮಾತ್ರ ಯಾಕೋ ಈಗ ಡಬಲ್ XLನೂ ಅಷ್ಟೇ ಅದಾವ, M ಸೈಜ್ನು ಅಷ್ಟೇ ಅದಾವ, ಪರವಾಗಿಲ್ಲ. ಇಷ್ಟೇ ನೋಡ್ರಿ ನಮ್ಮ ದಸರಾ ಶಾಪಿಂಗು. ನಿಜ ಬಂತಂತ ಇಷ್ಟೇ ರೀ ನಮ್ಮ ದಸರಾ ಶಾಪಿಂಗು. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗೈತಿ, ಹೊಸ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇವಾಗ ಬ್ಲೌಸ್ ಎಲ್ಲ ಕಟ್ ಮಾಡಿ ಬ್ಲೌಸ್ ಹೊಲಿಬೇಕು. ಬ್ಲೌಸ್ ಹೊಲಿಯೋದು ಮತ್ತೆ ನೈಟ್ ಶೂಟ್